ಜನವರಿ ಮಾಸಿಕ ಭವಿಷ್ಯ. ವೃಷಭ ರಾಶಿ. 2024 ವರ್ಷಕ್ಕೆ ಹೋಲಿಸಿದರೆ 2025 ವರ್ಷವು ನಿಮಗೆ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತದೆ. ಶನಿಯು ಈ ತಿಂಗಳು 10ನೇ ಮನೆಯಲ್ಲಿರುತ್ತಾನೆ ಮತ್ತು ಅವನು ಲಾಭದಾಯಕ ಗ್ರಹವಾಗಿರುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು. ಜನವರಿ ಮಾಸಿಕ ಭವಿಷ್ಯ 2025 ಪ್ರಕಾರ ಈ ತಿಂಗಳಲ್ಲಿ 5ನೇ ಮನೆಯಲ್ಲಿ ಇರುವ ಕೇತು ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮಗೆ ಅರಿವು ಮತ್ತು ಆಸಕ್ತಿಯನ್ನು ಹೆಚ್ಚಿಸಬಹುದು. ಮೊದಲ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಅನುಕೂಲಕರವಾಗಿಲ್ಲ ಮತ್ತು ನೀವು ಈ ಬಗ್ಗೆ ಹೆಚ್ಚು ಗಮನಹರಿಸಬೇಕು. ನಿಮಗಾಗಿ 10ನೇ ಮನೆಯಲ್ಲಿ ಶನಿಯು ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಸವಾಲುಗಳು ಮತ್ತು ಲಾಭಗಳನ್ನು ನೀಡಬಹುದು. ನಿಮ್ಮಲ್ಲಿ ಕೆಲವರು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗಬಹುದು, ಏಕೆಂದರೆ ಅಂತಹ ಅವಕಾಶಗಳು ಉತ್ತಮವಾಗಿರಬಹುದು ಮತ್ತು ನಿಮಗೆ ಯಶಸ್ಸನ್ನು ತಂದುಕೊಡಬಹುದು. ಮುಂದೆ 11ನೇ ಮನೆಯಲ್ಲಿ ರಾಹುವಿನ ಸ್ಥಾನವು ನಿಮಗೆ ಸಾಕಷ್ಟು ಹಣದ ಲಾಭವನ್ನು ನೀಡಬಹುದು, ಆದರೆ ಅದೇ ಸಮಯದಲ್ಲಿ ನಿಮಗೆ ತೃಪ್ತಿಯನ್ನು ನೀಡದಿರಬಹುದು. ನಿಮಗೆ ಅದೃಷ್ಟ ಗ್ರಹವಾಗಿ ಶನಿಯು 10ನೇ ಮನೆಯ ಅಂಶವನ್ನು 4ನೇ ಮನೆಯಾದ ಅಧ್ಯಯನದಲ್ಲಿ ಇರಿಸಿದೆ ಮತ್ತು ಆ ಮೂಲಕ ನೀವು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ಕೌಶಲ್ಯಗಳನ್ನು ತೋರಿಸುವಿರಿ. 4ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯನು ಜನವರಿ 14, 2025 ರಿಂದ 9ನೇ ಮನೆಯಲ್ಲಿ ನಿಮ್ಮ ಉನ್ನತ ವ್ಯಾಸಂಗಕ್ಕೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ ಮತ್ತು ಈ ತಿಂಗಳಲ್ಲಿ ನೀವು ಇದನ್ನು ಬಳಸಿಕೊಳ್ಳಬಹುದು. 10ನೇ ಮನೆಯಿಂದ ಶನಿಯು 4ನೇ ಮನೆಯನ್ನು ನೋಡುತ್ತಾನೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕೆಲವು ಗೊಂದಲಗಳು ಮತ್ತು ತಪ್ಪು ತಿಳುವಳಿಕೆ ಉಂಟಾಗಬಹುದು. ಆದರೆ ದೊಡ್ಡ ಸಮಸ್ಯೆಗಳೇನೂ ಉಂಟಾಗುವುದಿಲ್ಲ. ಈ ತಿಂಗಳು ನಿಮಗೆ 10ನೇ ಮನೆಯಲ್ಲಿ ಇರುವ ಅದೃಷ್ಟ ಗ್ರಹವಾದ ಶನಿಯು ನಿಮ್ಮ ಪ್ರೀತಿ ಮತ್ತು ದಾಂಪತ್ಯ ಜೀವನವನ್ನು ಉತ್ತೇಜಿಸುತ್ತದೆ. ಈ ತಿಂಗಳಿನಲ್ಲಿ ನಿಮಗಾಗಿ 11ನೇ ಮನೆಯಲ್ಲಿ ಇರಿಸಿರುವ ರಾಹು ನಿಮ್ಮ 5ನೇ ಮನೆಯ ಮೇಲೆ ದೃಷ್ಟಿ ನೆಟ್ಟಿರುವುದರಿಂದ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಉತ್ತಮ ಮೌಲ್ಯಗಳನ್ನು ನೀಡಬಹುದು. 8ನೇ ಮನೆಯ ಅಧಿಪತಿಯಾಗಿ ಮೊದಲ ಮನೆಯಲ್ಲಿ ಗುರು ನಿಮಗೆ ಅನಿರೀಕ್ಷಿತ ಖರ್ಚುಗಳನ್ನು ನೀಡಬಹುದು. ಅದೇ ಸಮಯದಲ್ಲಿ ಗುರುವು ನಿಮಗೆ ಅನಿರೀಕ್ಷಿತ ರೀತಿಯಲ್ಲಿ ಉತ್ತರಾಧಿಕಾರದ ರೂಪದಲ್ಲಿ ಹಣವನ್ನು ಗಳಿಸಲು ಅನುವು ಮಾಡಿಕೊಡುತ್ತದೆ. ಜನವರಿ ಮಾಸಿಕ ಭವಿಷ್ಯ 2025 ಪ್ರಕಾರ 8ನೇ ಮನೆಯ ಅಧಿಪತಿಯಾಗಿ ಮೊದಲ ಮನೆಯಲ್ಲಿ ನಿಮ್ಮ ರಾಶಿಯಲ್ಲಿ ಇರುವ ಗುರುವು ನಿಮಗೆ ಗಂಟಲಿನ ಸೋಂಕುಗಳು ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳ ರೂಪದಲ್ಲಿ ಕೆಲವು ಅಲರ್ಜಿಗಳನ್ನು ನೀಡಬಹುದು. ಆದರೆ ಒಟ್ಟಾರೆಯಾಗಿ ನೀವು ದೊಡ್ಡ ಸಮಸ್ಯೆಗಳನ್ನು ಎದುರಿಸದಿರಬಹುದು. ಪರಿಹಾರ: ಓಂ ಬೃಹಸ್ಪತಯೇ ನಮಃ ಎಂದು ಪ್ರತಿದಿನ 108 ಬಾರಿ ಜಪಿಸಿ.